ನನ್ನೆಲ್ಲ ಪ್ರೀತಿಯ ವೀಕ್ಷಕ ಮಹಾಪ್ರಭುಗಳಿಗೆ ಈ ನಿಮ್ಮ ಡಿಗ್ರಿ ಹೋಲ್ಡರ್ ಮಾಡ್ತಕ್ಕಂಥ ನಮಸ್ಕಾರ. ಸ್ವಾತಂತ್ರ್ಯ ಸಿಕ್ಕಿ ಇವತ್ತಿಗೆ 80 ವರ್ಷ ಆಗದೆ. 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ನಿಮ್ಮೆಲ್ಲರಿಗೂ. ಆದರೆ ನನಗೆ ಇನ್ನು ಯಾಕೆ ಸ್ವಾತಂತ್ರ್ಯ ಸಿಗ್ತಾ ಇಲ್ವಲ್ಲ ಅನ್ನೋದು ಒಂದು ಚಿಂತೆ ಹತ್ಕೊಂಡದೆ. ಯಾಕಪ್ಪ ಅಂತಂತಂದರೆ ನಾನು ಅನ್ಕೋತಾ ಇದ್ದೆ, ಈಗ ಮಾಡ್ತಾ ಇರೋ ಕೆಲಸವ ಬಿಟ್ಟು ಸ್ವತಂತ್ರವಾಗಿ ನಾನು ಎಲ್ಲಾರ ಅಕ್ಕಿ ಥರ ಹಾರಬೇಕು, ಹದ್ದನ್ ಥರ ಹಾರಬೇಕು, ನವಿಲ್ ಥರ ಕುಣಿಬೇಕು ಅಂತ ಅನ್ಕೋತಾ ಇದ್ದೆ. ಅದು ಅನ್ಕೊಂಡಂಗೆಲ್ಲ ದೂರಕ್ಕೆ ಹೋಯ್ತಾನೆ ಇದೆ. ಅದು ಯಾಕೆ ಹಂಗೆ ಐತೆ ಇದ್ದದು, ಅದು ಏನೋ ಒಂಚೂರು ಗೊತ್ತೈತೆ ಇಲ್ಲ. ನಾವು ಚಿಕ್ಕ ಐಕ್ಲಾಗಿದ್ದಾಗ ಅಥವಾ ಸ್ಕೂಲು ಕಾಲೇಜ್ಗೆ ಹೋಯ್ತಾ ಇದ್ದಾಗ ಈ ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವ ಮತ್ತು ಈ ಥರ ದಿನಾಚರಣೆಗಳು ಬಂದಾಗ ಭಾರಿ ಖುಷಿ ಆಗೋದು. ಗಾಂಧಿ ಜಯಂತಿ ಯಾಕಪ್ಪ ಅಂತಂದರೆ ನಮಗೆ ಈ ಸ್ಕೂಲ್ಗೆ ಸಂಪೂರ್ಣವಾಗಿ ರಜಾ ಕೊಟ್ಟುಬಿಡೋರು. ಆವಾಗ ನಾವು ಏನು ಮಾಡೋವು, ಸಂಪೂರ್ಣವಾಗಿ ರಜಾ ಕೊಟ್ಟಾದಮೇಲೆ ಸಂಪೂರ್ಣವಾಗಿ ರಜಾ ಕೊಡ್ತಿರ್ಲಿಲ್ಲ. ಮಧ್ಯಾಹ್ನ ಗಂಟ ಅದೇನೋ ಧ್ವಜ ಎಲ್ಲನ ಆರಿಸೋವು, ಧ್ವಜ ಎಲ್ಲನವೇ ಅದಕ್ಕೆ ಬಿಡಿ. ಅಯ್ಯೋ ಎಷ್ಟು ಶೃಂಗಾರ ಮಾಡವು ಅಂತಂದರೆ ಇಡೀ ಸ್ಕೂಲ, ಅದ್ರ ಕಥೆನೇ ಬೇರೆ. ಆ ಲೆಕ್ಕಾಚಾರಲ್ಲಿ ಬಾವುಟನ ಆರಿಸ್ಬಿಟ್ಟು ಆಮೇಲೆ ಸ್ವೀಟು ಗೀಟು ಎಲ್ಲ ಕೊಡೋರು, ಆಮೇಲೆ ರಜಾ ಹಾಕೊಳ್ಳೋವು. ನೋಡಿ ಇವತ್ತು ಶನಿವಾರ ಹೆಂಗೋ ಹಾಫ್ ಡೇನೇ ಇತ್ತಿತ್ತು. ಬೇರೆ ದಿವಸ ಆಗಿದ್ದರೆ ಒಂದು ಅರ್ಧ ದಿವಸ ರಜಾ ಸಿಕ್ಕಿರೋದು. ಆದರೆ ಇವಾಗ ಹುಷಾರಿಲ್ಲ ಅಂದರೂ ರಜಾ ತಗೊಳಕ್ಕಾಗಲ್ಲ. ಹುಷಾರು ಪ್ರಾಣ ಹೋಯ್ತದೆ ಅಂತಂದ್ರೂ ರಜಾ ಕೊಡೋದು ಭಾರಿ ಕಷ್ಟ ಆಗದೆ. ಯಾಕೆ ಅಂತಂದರೆ ಇವತ್ತು ಹಂಗೆ ಆಗ್ಬಿಟ್ಟದೆ. ನಾವು ಹೋಯ್ತಾ ಇರ್ತಕ್ಕಂಥ ಕೆಲಸಗಳು, ಮಾಡ್ತಾ ಇರ್ತಕ್ಕಂಥ ಕೆಲಸಗಳು ಹಂಗವೆ. ಏನು ಮಾಡೋಕ್ಕಾಯ್ತಿಲ್ಲ ನೋಡಿ. ಈ ಪರಿಸರವನ್ನು ನೋಡ್ಕೊಂಡು ನಾವು ಬದುಕಬೇಕಾಗದೆ. ಈ ಪರಿಸರವನ್ನು ನೋಡ್ಕೊಂಡು ಬದುಕಬೇಕಾಗದೆ. ನಮಗೆ ಬದುಕೋಕ್ಕೆ ಭಾರಿ ಹಿಂಸೆ ಆಯ್ತದೆ. ಯಾಕಪ್ಪ ಅಂತಂದರೆ ಏನು ಯಾವಾಗಲೂ ಅದೇ ಕೆಲಸ, ಯಾವಾಗಲೂ ಅವ್ರು ಹೇಳಿದ್ನ ಮಾಡ್ಕೊಂಡು ಬದುಕೋದು ಅಂತಂದರೆ ಹಿಂಗೆಲ್ಲ ಹೇಳ್ಬೇಕು ಅಂತ ಅನ್ನಿಸ್ತದೆ. ಆದರೆ ಏನು ಮಾಡಿರಿ, ಅವು ಹಿಂಗೆಲ್ಲ ಮಾಡೋದಕ್ಕೂ ಅವ್ರು ಸಂಬಳ ಕೊಡ್ತಾರೆ. ಸಂಬಳ ಇಲ್ದೋದ್ರೆ ಜೀವನ ನಡೆದದಪ್ಪ, ಜೀವನ ನಡೆಯೋಕ್ಕಿಲ್ಲ. ನನಗೂ ಮಾಡಿ ಸುಸ್ತಾಯಿತು ಕೆಲಸವ. ಅದಕ್ಕೆ ಲಾಡಾಕ ಮನಿಕೊಳ್ಳೋಣ ಅಂತ ಇಲ್ಲಿ ಬಂದಿವ್ನಿ. ಆದರೂ ಬೇಜಾರಾಯ್ತದೆ ಕಣ. ಚಿಕ್ಕ ಐಕ್ಲಾಗಿ ಉಳ್ಕೊಬಿಡ್ಬೇಕು. ಚಿಕ್ಕ ಐಕ್ಲಾಗಿ ಉಳ್ಕೊಂಡ್ರೆ ಭಾರಿ ಖುಷಿ. ಅವಕ್ಕೆ ಅನ್ನಿಸ್ತಾ ಇರ್ತದೆ, ಇದೇನು ಮಾಸ್ಟ್ರುಗಳು ಹಿಂಗೆ ಹೊಡಿತಾರಲ್ಲ, ಮೇಡಮ್ಗಳು ಹಿಂಗೆ ಹೊಡಿತಾರಲ್ಲ, ಅಪ್ಪ ಓದಿರು ಹೋಮ್ವರ್ಕ್ ಬರ್ಕೊಂತಾರಲ್ಲ ಅಂದ್ಬಿಟ್ಟು ಬೇಗ ದೊಡ್ಡವರಾಗ್ಬಿಟ್ರೆ ಚಂದ ಅಂತ. ಬೇಗ ದೊಡ್ಡವರಾಗ್ಬಿಟ್ರೆ ಹೀಗೆ ಪ್ರಾಣಿ ಹೋಯ್ತದೆ. ರಜೆ ಇದ್ದ, ಈಗ ಗೌರ್ಮೆಂಟ್ ರಜೆ ಇವತ್ತು, ಆದರೂ ಕೆಲಸ ಮಾಡಬೇಕು. ಗೌರ್ಮೆಂಟ್ ಅವ್ರಿಗೇನೋ ರಜಾ, ಆದರೆ ಪ್ರೈವೇಟ್ ಅವ್ರಿಗೆ ಶನಿವಾರನೂ ಇಲ್ಲ, ಭಾನುವಾರನೂ ಇಲ್ಲ. ನನಗೆ ಮಂಗಳವಾರ. ಎಲ್ಲರೂ ಈ ಸ್ಕೂಲ್ಗೆ ಹೋಗೋ ದಿವಸ, ಎಲ್ಲರಿಗೂ ರಜೆ ಇರೋ ದಿವಸ ನನಗೆ ಸ್ಕೂಲ್ ಇರ್ತದೆ ಅಂತಂದರೆ ಕೆಲಸ ಇರ್ತದೆ. ಎಲ್ಲರೂ ಕೆಲ್ಸಕ್ಕೆ ಹೋದ ದಿವಸ ನನಗೆ ರಜೆ ಇರ್ತದೆ. ಮಂಗಳವಾರ ದಿವಸ ನಮ್ಗೆ ರಜೆ ಇರ್ತದೆ. ಭಾರಿ ಅಂದರೆ ಭಾರಿ ಬೇಜಾರಾಯ್ತದೆ. ಒತ್ತಾರೆಯಿಂದ ಬಂದೆ. ಒಂದು ಕಸ್ಟಮರ್ಗಳು ಬರಲಿಲ್ಲ, ಗ್ರಾಹಕಮೊಬ್ಬರುಗಳು. ಅವ್ರು ಬರ್ತಾರೆ ಅಂದ್ಬಿಟ್ಟು ಕಾಯ್ಕೊಂಡು ಕೂತೀವ್ನಿ. ಏನು ನಿದ್ದೆ ಬರ್ತದೆ, ಏನು ಮಾಡಿರಿ, ಕೆಲಸ ಟೈಮಲ್ಲಿ ನಿದ್ದೆ ಮಾಡೋಕ್ಕಾಗಲ್ಲ. ಎಲ್ಲೋ ಬಂದು ಮುನೇಶ್ವರ ದೇವಸ್ಥಾನ ಇದು, ಇಲ್ಲಿ ಬಂದು ಕೂತ್ಕೊಂಡಿವ್ನಿ. ಭಾರಿ ಅಂದರೆ ಭಾರಿ ಖುಷಿ ಆಯ್ತದೆ. ಆದರೆ ಅದರಲ್ಲಿ ದುಃಖ ಬೇರೆ ಅದೇ. ನೀವು ಎಲ್ಲರೂ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಿದ್ರಿ ಅಂತ ಅನ್ಕೋತೀನಿ. ದಯವಿಟ್ಟು ನಿಮ್ಗೇನಾದ್ರು ನನಗೆ ಸ್ವೀಟ್ ಬಾಕ್ಸ್ ಎಲ್ಲ ಕಳಿಸ್ಬೇಕು ಅಂತಂದರೆ ಅಡ್ರೆಸ್ ಕೊಡ್ತೀನಿ, ಕಳಿಸ್ಕೊಡಿ. ನನಗೇನು ಬೇಜಾರಿಲ್ಲ.